ಸರ್ ನನ್ನ ಹೆಸರು ವೀಣಾ ಅಂತ. ನಮ್ಮದು ಮಡಿಕಲ್ ಹೋಬಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಆರು ಗ್ರಾಮ ಪಂಚಾಯಿತಿ. ನಾವು ವಾಸಿಸುತ್ತಿದ್ದು ಹಾದನಗರಹಳ್ಳಿ ಅಂತ. ಅದರಲ್ಲಿ ಸರ್ವೆ ನಂಬರ್ 126 ಚಿಕ್ಕನಾಗೋಲಿ ಬರುತ್ತೆ. ಅದರಲ್ಲಿ ಅಕ್ವೈರ್ ಮಾಡಿದ್ದಾರೆ. 2 ಎಕರೆ ಆಗಿದೆ. 1 ಎಕರೆ 35 ಗುಂಟೆನ. ಅದನ್ನು ಮಿಕ್ಕಿದ್ದನ್ನು ನಮ್ಮ ಹಸ್ಬೆಂಡ್ ಅವ್ರು ಮಾತಾಡ್ತಾರೆ ಸರ್. ನಮ್ಮ ಹೆಸರು ಆನಂದ್ ಅಂತ. ಹಾದನಗರಹಳ್ಳಿ ವಿಲೇಜು, ಪೇರೇಸಂದ್ರ, ಚಿಕ್ಕನಾಗವಲ್ಲಿ ಗ್ರಾಮಕ್ಕೆ ಸೇರಿರುವಂತಹ 126 ಸರ್ವೆ ನಂಬರ್. ಇದು ನಮ್ಮ ಅತ್ತೆ ಅವರಿಗೆ 2003ರಲ್ಲಿ ಡಿ ಸಿ ಅವರು ಗ್ರಾಂಟ್ ಮಾಡಿರ್ತಾರೆ ಸರ್. 2003ರಿಂದ ಬಂದು 2015 ತನಕ ನಾವು ಪೊಸಿಷನಲ್ಲಿ ಇರ್ತೀರಿ. ಅದನ್ನು ಆಮೇಲೆ ನಮ್ಮ ವೈಫ್ ಅವರಾದ ವೀಣಾ ಅವರಿಗೆ ನ್ಯಾಯಾಲಯ ಪರವಾಗಿ ಇವರಿಗೆ ವಿಭಾಗ ಆಗಿರುತ್ತೆ. ಆದಮೇಲೆ ನಾವು ಸುಮಾರು ಅಂದರೆ 2023 ತನಕನೂ ನಾವು ಉಳ್ತಾನೆ ಇರ್ತೀರಿ. ಜಮೀನು ಕೆಲಸ ಮಾಡ್ಕೊಂಡಿದ್ರೆ ಪ್ರತಿಯೊಂದು ಇದ್ದರೆ ನಾವು ಬೆಂಗಳೂರಿಗೆ ಹೋಗಿದ್ದಾದಮೇಲೆ ನಾವು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ 1 ಎಕರೆ 35 ಗುಂಟೆ ಜಮೀನು ಏನು ವೀಣಾ ಅವ್ರ ಹೆಸರಿಗೆ ಸಿವಿಲ್ ಕೋರ್ಟ್ ಆದೇಶದಂತೆ ಆಗಿದೆಯೋ ಅದನ್ನು ಒತ್ತುವರಿ ವಿಶ್ವಾಸ್ ಕ್ರಷರ್ ಅನ್ನೋರು ಒತ್ತುವರಿ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ನಮಗೆ ಗೊತ್ತಾಗಿದ್ದು ಒಂದು 2-3 ಮಂತ್ಸ್ ಬ್ಯಾಕು. ಅದು ಗೊತ್ತಾದ ಮೇಲೆ ನಾವು ಬಂದು ಕೇಳಿದಾಗ ಇದು ನಿಮ್ಮದಲ್ಲ ಜಮೀನು, ಗೌರ್ಮೆಂಟ್ ಜಮೀನಿದು, ನೀವ್ಯಾರು ಬರೋಕ್ಕೆ ಇದಕ್ಕೆ ಅಂತ ದೌರ್ಜನ್ಯ ಮಾಡೋದು, ಇವ್ರನ್ನ ಕರ್ಕೊಬರೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದರು. ನಾವು ಕಾನೂನು ಪ್ರಕಾರವಾಗಿ ಪೇರೇಸಂದ್ರ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರಿ. ಅವತ್ತಿನ ದಿವಸನೇ ಕಂಪ್ಲೇಂಟ್ ಮಾಡಿದ್ರಿ. ಆಮೇಲೆ ಅವರು ಬಂದು ಕರೆಸಿ ಎಲ್ಲ ಮಾತಾಡಿದ್ರು. ಅವ್ರಿಗೂ ಬಗ್ಲಿಲ್ಲ ಸರಿ ಅಂದ್ಬಿಟ್ಟು ನಾವು ಆಮೇಲೆ ನಮ್ಮ ಜಾಗಕ್ಕೆ ಹೋಗಿದ್ರಿ. ನಮ್ಮ ಜಾಗಕ್ಕೆ ಹೋದಾಗೂ ಅವರು ಗಲಾಟೆ ಮಾಡಿದ್ರು, ತುಂಬ ಗಲಾಟೆ ಮಾಡಿದ್ರು. ನಿಮ್ಮ ಕೈಯಲ್ಲಿ ಏನಾಗಲ್ಲ, ನಿಮ್ಮ ಕೈಯಲ್ಲಿ ಆಗಿದ್ದು ಮಾಡ್ಕೊಳ್ಳಿ, ನನ್ನ ಹಿಂದೆ ಮೀಡಿಯಾ ಇದೆ, ರಾಜಕೀಯ ಇದೆ, ಸಪೋರ್ಟ್ ಇದೆ, ಪ್ರತಿಯೊಂದು ಇದೆ, ನೀವೇನು ಮಾಡೋಕ್ಕಾಗಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿ ನಮಗೆಲ್ಲ ಇದು ಮಾಡ್ತಾಯಿದ್ದಾರೆ ಸರ್. ನಮಗೆ ನ್ಯಾಯ ಅನ್ನೋದು ಎಲ್ಲೂ ಸಿಗ್ತಾನೇ ಇಲ್ಲ. ತಹಸೀಲ್ದಾರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀರಿ, RI ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀರಿ, ಮಂಜು ಸೆಕ್ರೆಟ್ರಿ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀರಿ. ಅವರು ಎಲ್ಲ ಬಂದು ನಮ್ಮ ಪರವಾಗಿ ಅನುಕೂಲ ಮಾಡಿದ್ದಾರೆ. ಬಟ್ ನಮಗೆ ಯಾವುದೇ ಕಾರಣಕ್ಕೂ ಇವರು ಒತ್ತುವರಿ ಇದು ಮಾಡೋಕ್ಕೆ ಬಿಡ್ತಾಯಿಲ್ಲ. ಯಾರು ಒತ್ತುವರಿ ಮಾಡಿರೋ ಅಂಥವರು ವಿಶ್ವಾಸ್ ಕ್ರಷರ್ಸು ಅವ್ರಿಗೆ ಮೇನ್ ಇರೋರು ಇವರು ಸರ್. ಯಾರು ಸರ್ ಇವ್ರ ಹೆಸರು? ಇವ್ರ ಹೆಸರು ದಯಾನಂದ್ ಅಂತ, ಮುತ್ತುಗದಳ್ಳಿ, ಅರೂರು ಗ್ರಾಮ ಪಂಚಾಯಿತಿ, ಪೇರೇಸಂದ್ರ. ಇದು ಬಂದು 25 ವರ್ಷಗಳಿಂದ ಸರ್ ನಾವು ಅನುಭವದಲ್ಲಿರೋದು. 25 ಇಯರ್ಸ್ ಅನುಭವದಲ್ಲಿದ್ದೀರಿ ನಾವು ಈ ಪಾಣಿನಲ್ಲಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲನೂ ನೀವು ಅರ್ಜಿ ಕೊಟ್ಟಿದ್ದೀರಾ ಮತ್ತು ಕಂಪ್ಲೇಂಟ್ ಮಾಡಿದ್ದೀರಾ? ಹೌದು ಸರ್. ಏನು ಹೇಳಿದ್ದಾರೆ ಸರ್? ಅವರು ಕಾನೂನುಬದ್ಧವಾಗಿ ಏನು ಬೇಕೋ ಎಲ್ಲ ಮಾಡಿದ್ದಾರೆ. ನಮ್ಮ ಪರವಾಗಿ ಅವ್ರ ಪರವಾಗಿ ಅಂತಿಲ್ಲ, ನ್ಯಾಯವಾಗಿ ಏನು ಮಾಡಬೇಕೋ ಅದು ಮಾಡಿದ್ದಾರೆ. ಬಟ್ ಅವ್ರ ಕಡೆಯಿಂದನೂ ಅವ್ರಿಗೆ ನಾವು ಹೋಗಿ ಮಾತಾಡ್ಸಿದ್ದೀರಿ, ಆಪೋಸಿಟ್ ಅವ್ರಿಗೆ, ವಿಶ್ವಾಸ್ ಕ್ರಷರ್ ಅವ್ರಿಗೆ. ಅವ್ರು ಹೇಳಿದ್ರು ನಿಮ್ಮ ಕೈಲಾಗಿದ್ದು ನೀವು ಮಾಡ್ಕೊಳ್ಳಿ, ಇದಕ್ಕೆ ನಾವು ಯಾವುದೇ ಇದಕ್ಕೆ ನಾವು ಜಾಗ ಬಿಡಲ್ಲ ಅಂಥೇಳಿ ಹೇಳಿದ್ದಾರೆ ಸರ್. ಇದಕ್ಕೆ ಕಾರಣಕ್ಕೆ ನಾವು ಇವ್ರನ್ನ ಕರ್ಕೊಬಂದು ನಾವು ಹಾಗಾದರೆ ಆ ಜಮೀನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಅವ್ರಿಗೆ ಏನಾದರೂ ಇದೆಯಾ ಸರ್? ಅವ್ರಿಗೆ ಈ ಜಮೀನು, ಅವ್ರದ್ದು ಜಮೀನು ಬಂದು 43 ಸರ್ವೆ ನಂಬರು, ಅದು ಇದಾಗಿದೆ, B1 ಆಗಿದೆ. ನಮ್ಮದು ಬಂದು 126 ಸರ್ವೆ ಭೂಮಿ ಸರ್. ನಾವು ಉಳೋ ಅಂಥ ಜಮೀನು ಸರ್ ಅದು. ಸರ್, ಈಗ ಲಾಸ್ಟ್ ಟೈಮ್ ಒಂದು ಹೆಣ್ಮಗುನೇ ಬಂದಿತ್ತು, ನಮ್ಮ ಜಮೀನನ್ನ ಅಕ್ವೈರಿ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಅದು ಡೀಟೇಲ್ಸ್ ಗಮನಿಸ್ತೀವಿ ಸರ್. ಹಂಗೆಲ್ಲ ಇಲ್ಲಿಗಲ್ಲಾಗೆಲ್ಲ ಮಾಡೋಕ್ಕೆ ಬಿಡ್ತೀವ ಸರ್? ಅದಾಗುತ್ತೆ ಅಂಥವಿದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ಇಮಿಡಿಯೇಟಾಗಿ ಕ್ರಮ ತೊಗೊತೀವಿ. ನೆಕ್ಸ್ಟ್ ಹಳ್ಳಿಯಲ್ಲಿ ಒಂದು ಅರ್ಜಿ ಕೊಟ್ಟುಬಿಡಿ, ಇಮಿಡಿಯೇಟಾಗಿ ಶಿಫಾರಸು ಮಾಡ್ತೀವಿ. ಥ್ಯಾಂಕ್ ಯು. ಸಮಸ್ಯೆ ಆಗ್ತಿದೆ ಅದೊಂದು. ಈ ಕುಪ್ಪಳ್ಳಿ ಒಬ್ಬ ಹುಡುಗ ಟಿಪ್ಪರ್ ಇದಕ್ಕೆ ಸತ್ತೋಗಿದ್ದಾನೆ. ಈ ಕುಪ್ಪಳ್ಳಿ ಈಗ ಚದಲ್ಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಸೊ ಇದನ್ನೆಲ್ಲ ನಿಲ್ಲಿಸಬೇಕು. ನಾನು ಕ್ರಷರ್ಗಳು ಟಿಪ್ಪರ್ಗಳು ವಿರೋಧನೇ. ಆದರೂ ಆ ಮಾಲೀಕರೆಲ್ಲ ದೊಡ್ಡ ಲೆವೆಲ್ಲು ದೊಡ್ಡವ್ರ ಹತ್ರ ಹೋಗ್ತಾರೆ. ಆದರೂ ನನ್ನ ಪರಿಮಿತಿಯಲ್ಲಿ ನಾನು ಅವ್ರನ್ನ ಮಟ್ಟ ಹಾಕ್ತೀನಿ. ಥ್ಯಾಂಕ್ ಯು.